ಹಲೋ ಎವ್ರಿವಾನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. ಬೆಳಕು ಪಾಠದ 17ನೇ ಪ್ರಶ್ನೆ. ಪತನ ಕಿರಣ ಮತ್ತು ಪ್ರತಿಫಲಿತ ಕಿರಣದ ನಡುವಣ ಕೋನ 100 ಡಿಗ್ರಿ ಆದರೆ ಪತನ ಕೋನವನ್ನು ಕಂಡುಹಿಡಿ. ಪತನ ಕಿರಣ, ಇದು ಪತನ ಕಿರಣ ಇದೆ, ಇದು ಪ್ರತಿಫಲಿತ ಕಿರಣ. ಇದು ಕನ್ನಡಿ ಇದ್ರೆ ಅಥವಾ ಯಾವುದೇ ಒಂದು ಮೇಲ್ಮೈ ಇದ್ರೆ, ಇಲ್ಲಿ ಪತನ ಕಿರಣ ಅದು ಪ್ರತಿಫಲಿಸಿ ಹೋಗ್ತಾ ಇದೆ, ಪ್ರತಿಫಲಿತ ಕಿರಣ. ಇದರ ನಡುವಿನ ಕೋನ ಎಷ್ಟು ಹೇಳಿದ್ದಾರೆ? 100 ಡಿಗ್ರಿ ಇದೆ ಅಂತ ಹೇಳಿದ್ದಾರೆ. ಹಾಗಿದ್ರೆ ನಮಗೆ ಇದು ಎಷ್ಟಿದೆ ಅನ್ನೋದು ಬೇಕು. ಈ ಪತನ ಕೋನ ಅಷ್ಟೇ ಎಷ್ಟಿದೆ ಅನ್ನುವಂಥದ್ದು ಬೇಕು. ಪತನ ಕೋನ ಅಂದ್ರೆ ಏನು? ಲಂಬ ಮತ್ತೆ ಈ ಪತನ ಕಿರಣದ ನಡುವಿನ ಕೋನ, ಅದನ್ನ ಪತನ ಕೋನ ಅಂತ ಹೇಳ್ತೀವಿ. ಪ್ರತಿಫಲನದ ನಿಯಮದ ಪ್ರಕಾರ ಪತನ ಕೋನವು ಪ್ರತಿಫಲನ ಕೋನಕ್ಕೆ ಸಮವಾಗಿರುತ್ತೆ. ಇದನ್ನ ಆಂಗಲ್ I ಅಂತ ತಗೊಂಡ್ರೆ, ಇದನ್ನ ಆಂಗಲ್ R ಅಂತ ತಗೊಂಡ್ರೆ ಇವೆರಡು ಒಂದಕ್ಕೊಂದು ಸಮವಾಗಿರುತ್ತೆ. ಈಗ ಇವೆರಡನ್ನು ಸೇರಿಸಿದಾಗ ಎಷ್ಟು ಹೇಳ್ತಿದ್ದಾರೆ ಅವರು? 100 ಡಿಗ್ರಿ ಅಂತ ಹೇಳ್ತಿದ್ದಾರೆ ಅಲ್ವಾ. ಪತನ ಕಿರಣ ಮತ್ತೆ ಪ್ರತಿಫಲಿತ ಕಿರಣದ ನಡುವೆ ಅಂದ್ರೆ 100 ಡಿಗ್ರಿ, ಆಂಗಲ್ I ಪ್ಲಸ್ ಆಂಗಲ್ R. ಈಗ ನಮಗ್ ಗೊತ್ತಿದೆ ಆಂಗಲ್ I ಈಕ್ವಲ್ ಟು ಆಂಗಲ್ R ಬರೆಯೋದು. ಹಾಗಾಗಿ ನಾನು I ಪ್ಲಸ್ R ಅಂತ ಇದೆ ಅಲ್ವಾ, ಇದನ್ನ ನಾನು ಆಂಗಲ್ I ಪ್ಲಸ್ ಆಂಗಲ್ I ಅಂತ ಬರ್ಕೋಬಹುದಾ? ಈಗ ಎಷ್ಟಾಯ್ತು? ಆಂಗಲ್ R ಇದ್ದಲ್ಲಿ ಆಂಗಲ್ I ಅನ್ನ ಬರ್ದಿದ್ದೀನಿ ನಾನು, ಯಾಕಂದ್ರೆ ಅವೆರಡು ಈಕ್ವಲ್ ಇದೆ. ಹಾಗಾಗಿ ಎಷ್ಟಾಯ್ತು? 2 ಆಂಗಲ್ I ಆಯ್ತು. ಈಗ ಈಕ್ವಲ್ ಟು 100 ಇದೆ. ನನಗೆ ಆಂಗಲ್ I ಎಷ್ಟಿದೆ ಅಂತ ಬೇಕು. ಪ್ರತಿಫಲನದ ಪತನದ ಕೋನ ಎಷ್ಟಿದೆ ಅಂತ ಬೇಕು. ಹಾಗಾಗಿ 100ನ್ನ ಎರಡನೇ ಕಡೆ ತಗೊಂಡೋದಾಗ 100ನ್ನ 2ರಿಂದ ಭಾಗಿಸಿ ಎಷ್ಟು ಸಿಗ್ತಾ ಇದೆ ಉತ್ತರ? 50 ಡಿಗ್ರಿ. ಹಾಗಿದ್ರೆ ಪತನ ಕೋನ ಎಷ್ಟಿದೆ? 50 ಡಿಗ್ರಿ. ಹಾಗಿದ್ರೆ ಪ್ರತಿಫಲಿತ ಕೋನ ಎಷ್ಟಿದೆ ಅಂತ ನೀವ್ ಹೇಳ್ತೀರಾ? 50 ಡಿಗ್ರಿ ಅಂತ ಹೇಳ್ತಿದ್ದೀರಾ? ಹಾಗೆ ಹೇಳಿದ್ರೆ ನಿಮ್ಮ ಉತ್ತರ ಸರಿ. ಥ್ಯಾಂಕ್ ಯು.